ಹುಲಿ ಟ್ರಾನ್ಸ್ಪೋರ್ಟರ್ ಫೋನ್ ಮಾಡಿ ಎಲ್ಲಿದ್ಯಾ ಅಂತಾರೆ. ನಾವಿಲ್ಲೆಲ್ಲ ರೋಡ್ ಸೈಡ್ ಕೂತ್ಕೊಂಡು ಮಾತುಕತೆ ಮಾಡ್ತಾ ಇದ್ದೀವಿ. ಕಷ್ಟ ಸುಖ ಮಾತಾಡ್ತಾ ಇದೀವಿ. ಟ್ರಾನ್ಸ್ಪೋರ್ಟರ್ಗೆ ಏನಾಗಬೇಕು, ಅವನೇ ಗಾಡಿ ಓಡಿಸ್ತಾನೆ, ನಾವಲ್ಲ ಗಾಡಿ ಓಡಿಸೋದು. 2 ತನಕ ಗಾಡಿ ಓಡಿಸಿ ಮಲ್ಕೊಂಡು ಅಣ್ಣಾರ್ದು ಗಾಡಿ ಪಂಚರ್ ಆಗಿತ್ತು. ಪಂಚರ್ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದು ಟಿಫನ್ ಮಾಡಿ ಇಲ್ಲಿ ಬಂದು ಆಟ ಹೊಡಿತಾ ಇದ್ದೀವಿ. ಚೆಕ್ ಪೋಸ್ಟ್ ಬರುತ್ತೆ, ಅದಕ್ಕೆ ಅಮೌಂಟ್ ಬಿಡಿಸ್ಕೊಳ್ಳೋಣ ಅಂತ ಅಲ್ಲೋದು. ATM ಕ್ಲೋಸ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ಇಲ್ಲೇ ಅಂಗಡಿಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಫೋನ್ಪೇ ಮಾಡಿ ಕ್ಯಾಶ್ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಗಾಡೀಲಿ ಇಟ್ಕೊಬೇಕು ಒಂದು 5,000 ರೂಪಾಯಿ. ಎಷ್ಟು ಇಟ್ಕೊಂಡ್ರೂ ಆಗಲ್ಲ, ಎಲ್ಲ ತಿಂದು ತೇಗಿ ದರಿದ್ರ ನನ್ನ ಮಕ್ಕಳು. ಡೈಲಿ ಈ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ತಿನ್ನಬಹುದು ಈ ನನ್ನ ಮಕ್ಳಿಗೆ ಕೊಡೋ ದುಡ್ಡಾಗಿ. ನಾವು ಏನಂತಂದರೆ ಓಡ್ಲಿಗೆ ಹೋದರೆ ದುಡ್ಡು ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿ ಗಾಡೀಲಿ ಐಟಮ್ ತಗೊಂಡು ನಾವು ಮಾಡ್ಕೊಂಡು ತಿಂದರೆ ಈ ಬೇವರ್ಸಿ ನನ್ನ ಮಕ್ಕಳು ನಮ್ಮ ತಾಗೆ ದುಡ್ಡು ಕಿತ್ಕೊಂಡು ತಿಂತಾರೆ. ನಾವು 500 ರೂಪಾಯಿ ಮಿಕ್ಕಿದ್ರೆ ಟೋಲ್ಗೆ ಹಾಕೈತಲ್ಲಪ್ಪ ಅಂತ ನಾವು ಅಡುಗೆ ಮಾಡ್ಕೊಳೋದಂತಂದರೆ ಏನು ದುಡ್ಡು ಉಳ್ಸೋಕ್ಕೆ ಅಂತ ಏನಲ್ಲ. ಊಟಗಳು ಚೆನ್ನಾಗಿರಲ್ಲ ಇಲ್ಲಿ. ಬರೀ ಅದು ಯಾತದ ಸಬ್ಜಿ ರೋಟಿ ಯಾವ್ದು ತಿಂದರೂ ತಿನ್ನಂಗೆ ಆಗಲ್ಲ, ನಮಗೆ ಅಡ್ಜಸ್ಟ್ ಆಗಲ್ಲ. ಮತ್ತು ಎಣ್ಣೆ ಯಾತದ ಹಾಕ್ತಾರೋ, ಅಡುಗೆ ಎಣ್ಣೆ, ಕುಡಿಯೋ ಎಣ್ಣೆ ಅಲ್ಲಪ್ಪ ಅಡುಗೆ ಎಣ್ಣೆ, ಪಾಮ್ ಆಯಿಲ್ ಯಾವುದೋ ಉಯ್ದು ಬಿಡ್ತಾರೆ. ಮತ್ತು ಸೋಡಾ ಅದು ಇದು ಒಂದು ಅರ್ಧ ಗಂಟೆ 1 ಗಂಟೆ ಹೊಟ್ಟೆ ಹಸಿಯಲ್ಲ. ಆಮೇಲೆ ಊಟ ಮಾಡಿದ್ದು ಎತ್ತೋತು ಅನ್ನೋದು ಗೊತ್ತಾಗಲ್ಲ. ಹೊಟ್ಟೆ ಹಸಿತೈತೆ ಅಂದರೆ ಹೇಳಬಾರ್ದು. ಏನೇನೋ ಸಮಸ್ಯೆಗಳು. ಆ ಬೇವರ್ಸಿ ನನ್ನ ಮಕ್ಳಿಗೆ ಕೊಡೋಕ್ಕೆ ದುಡ್ಡುಗಳು ಇಕ್ಕೊಂಡಿರ್ಬೇಕು ನಾವು ಗಾಡಿಯವರು. ಗಾಡಿಯವ್ರು ಕೊಟ್ಟಿರೋ ದುಡ್ಡಾಗೆ ಜೀವನ ಮಾಡ್ತಾರೆ ನನ್ನ ಮಕ್ಕಳು, ಬೇವರ್ಸಿ ನನ್ನ ಮಕ್ಕಳು. ಅವ್ರಿಗೆ ಸಂಬಳ ಬರ್ತೈತೆ, ಸಂಬಳ ಕೊಡಬಾರ್ದು ಅವ್ರಿಗೆ. ಈ ಸಿಸ್ಟಮ್ಮು ಚೇಂಜ್ ಆಗಲ್ಲ. ಅದು ಏನೇನೋ ತಲೆಗೆ ಹುಳ ಬಿಡ್ಬೇಡಪ್ಪ, ಸುಮ್ಮನಿರು ಅಂತೀರ. ಅಯ್ಯೋ ನಿಮಗೆ ಗೊತ್ತಾಗಲ್ಲ ನಮ್ಮ ಕಷ್ಟ. ನಮಗೆ ಹೊಸ್ದಾಗಿ ಯಾವುದೋ ಒಂದು ಸಿಟಿಗೆ ಹೋಗಿರ್ತೀವಿ, ಅಲ್ಲಿ ನೋ ಎಂಟ್ರಿ ಇರೋದೇ ಇರಲ್ಲ. ನೋ ಎಂಟ್ರಿ ಐತೆ ಅಂತ 5,000 3,000 ತುಮಾರ ಮಾಲೀಕ ಫೋನ್ ಕರೋ ಫೈನ್ ಬರೇಗ ಅಂತ. ಯಾತದ ಫೈನು? ನಾವೇ ಮಾಲೀಕ, ಯಾರಿಗೆ ಫೋನ್ ಮಾಡೋಣ? ಆಮೇಲೆ ಇನ್ನು ಎದುರಿಸ್ತಾರೆ. ಅದೇ ಕೋರ್ಟಲ್ಲಿ ಬರೀತೀನಿ 13,000 12,000 10,000 होता 12,000 होता, ये 500 100 200 नहीं चलेगा ಅಂತಾನೆ. 500 1,000 2,000 3,000 ನಡೆಯಲ್ವಂತೆ, ದುಡ್ಡಲ್ವಂತೆ ಅದು. 10,000 12,000 ಅಂತ ಎದುರಿಸ್ತಾರೆ. ಯಾಕೆ ಎದ್ರಕೊಂಬೇಕು? ನಮ್ಮ ತಪ್ಪಿದ್ರೆ ತಲೆ ಬಾಗಬೇಕು, ತಪ್ಪಿಲ್ಲ ಅಂತಂದರೆ ಯಾಕೆ ತಲೆ ಬಾಗಬೇಕು? ಆಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ 500 ರೂಪಾಯಿ ಇಲ್ಲ ಅಂತಂದರೆ 300 ರೂಪಾಯಿ ಇಸ್ಕೊಂಡು ಬಿಡ್ತಾನೆ. 500 ರೂಪಾಯಿ ಅಂತ ಕಂಪಲ್ಸರಿ. ಹೊಸ್ದಾಗಿ ಯಾವ್ದಾನ ಸಿಟಿಗೆ ಹೋದರೆ ಲೈನಾಗಿ ಅಡ್ಡಾಡಿದರೆ ಏನಿಲ್ಲ, ರೆಗ್ಯುಲರ್ ಗಾಡಿ ಓಡಾಡ್ತಾ ಇರ್ತಾವಲ್ಲ, ರೆಗ್ಯುಲರಾಗಿ ಓಡಾಡೋದಿದ್ರೆ ರೆಗ್ಯುಲರಾಗೆ ಓಡಾಡೋದು ಅಂತ ಹೇಳ್ಬಿಟ್ಟು ಮಾತಾಡ್ಬೋದು. ಹೊಸ್ದಾಗಿ ಬೇರೆ ಕಡೆ ಹೋಗ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಹಿಂಸೆ, ಏನು ಮಾಡೋಕ್ಕಾಗಲ್ಲ, ಕೊಟ್ಟು ಹೋಗಲೇಬೇಕು. ಅದು ಕಲ್ತ್ಕೊಂಬಿಟ್ಟಿದ್ದಾರೆ. ಮಹಾರಾಷ್ಟ್ರ ಎಂಟ್ರಿ ಕೊಡೋಕೆ ಹೋಗಿದ್ದಾರೆ. ನಮ್ಮ ಗಾಡಿದು ಆ ಗಾಡಿದು ಇಸ್ಕೊಂಡು ಹೋಗಿದ್ದಾರೆ. ಕೊಟ್ಟು ಬರ್ತಾಯಿದ್ದು ನೋಡಿ, ಅಲ್ಲಿ ಲಂಚ ಕೊಟ್ಟು ಬರ್ತಾಯಿತೆ. ನಮ್ಮ ಸ್ನೇಹಿತರು ಲಂಚ ಕೊಟ್ಟು ಬರ್ತಾವ್ರೆ, ನಾವು ಕೊಡಬೇಕು. ನಾನು ಕೊಟ್ಟಿದ್ದೀನಿ. 2 ಗಾಡಿದು ಲಂಚ ಕೊಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಕಾಟ ಮಾಡಬೇಕು. ಕಾಟ ಮಾಡಿ ಅಲ್ಲೊಂದು 220, ಅವನಿಗೊಂದು 100 ಕೊಟ್ಕೊಂಡು ಮಾಡೋಣಂತ. ಅಲ್ಲೇ ಟೈಮ್ ಅಲ್ಲೇ 11 ಕಾಲ ಹೋಯ್ತು. ಇಲ್ಲಿ ಹಾಕೈತೆ ಗಾಡಿ, ನಂದು ಹಾಕಿದ್ದೀನಿ. ಘಾಟ್ ಸೆಕ್ಷನ್ನು ಇಳಿಸ್ಕೊಂಬಂದ್ವಲ್ಲ, ಇಳಿಸೋದು ಹತ್ಸೋದು ಘಾಟ್ ಸೆಕ್ಷನಿಗೆ ಬಂದಿರೋದಕ್ಕೆ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ. ಕಲ್ಲಿಟ್ಟಿದ್ದೀನಿ ಹಿಂದೆ ಮುಂದೆ. ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಮತ್ತು ಜಾಕ್ರಾಡ್ ಹಿಡ್ಕೊಂಡು ನಿಂತ್ಕೊಂಬೇಕಾಕೈತಿ, ಬೇಡ ಸವಾಸ. ಕಲ್ಲಿಟ್ಟಿದ್ದೀನಿ. ಎಲ್ಗನ ಹೋದ್ರೆ ಹಿಡ್ಕೊಂಬರೋದು. ಆಮೇಲೆ ಎಲ್ಲಿಗೂ ಹೋಗ್ಬೇಡ ಚಿನ್ನಮ್ಮ, ಚಿನ್ನಮ್ಮ ಇಲ್ಲೇ ರಮ್ಮ.
ಗಾಡಿ ರನ್ನಿಂಗಾಗಿ ಬಿಟ್ಟಿದ್ದೀನಿ, ಆರಾಮಾಗಿ ಕೂಲ್ ಆಗಲಿ. ನಾವು ನಾಷ್ಟ ಮಾಡೋಣ. ಅಡುಗೆ ಮಾಡ್ಕೋಣ ಅಂದ್ಕೊಂಡ್ರೆ ಯಾಕೋ ಮನಸ್ಸೇ ಆಗ್ತಾಯಿಲ್ಲ ಅಡುಗೆ ಮಾಡೋಕ್ಕೆ. ಮಧ್ಯಾಹ್ನ ಮಾಡೋಣ ಅಂತಂದರು, ಏನು ಮಾಡ್ತಾರೆ ಗೊತ್ತಿಲ್ಲ, ಏನೋ ಮಾಡಲಿ. ಅದಕ್ಕೆ ಇಲ್ಲೇ ಹೈವೇ ಡಾಬಾ ಸಿಕ್ತು, ಡಾಬಾ ಹತ್ರ ಹಾಕಿದ್ದೀವಿ, ನಾಷ್ಟ ಮಾಡೋಣ. ನಾಸಿಕ್ಕು ಅಹಮದನಗರ ಇದು ಹೈವೇ. ಯಾರೋ ನಿದ್ದೆಗಣ್ಣ ಬಂದು 12 ಗಾಡಿ ಡಿವೈಡರ್ಗೆ ಹತ್ತಿಸ್ಬಿಟ್ಟಿದ್ದಾರೆ. ಎಷ್ಟು ಜಾಮ್ ಮಾಡ್ಯದಾರೆ ನೋಡ್ರಿ ಆ ಗಾಡಿಗಳು. ಎಲ್ಲ ರೈಟಿಗೆ ಲೆಫ್ಟಿಗೆ ಎಳೆದಿರ್ತಾರೆ, ಅದಕ್ಕೋಸ್ಕರ ಬೇರೆಯವ್ರಿಗೆ ತೊಂದರೆ ಮಾಡ್ತಾ ಇರೋದು ನೋಡಿ. 2 ಕಿಲೋಮೀಟ್ರ್ ಏನೋ ಜಾಮ್ ಆಗೈತಿ. ಅವ್ರು ಜಗಳ ಆಡ್ಕೊಂಡ್ಲಿ, ಸೈಡ್ಗೆ ಹಾಕ್ಯಂಡು ಜಗಳ ಆಡ್ಕೊಬೇಕು ತಾನೆ. ನೋಡಿ ಎಷ್ಟು ಜಾಮ್ ಆಗೈತೆ ನೋಡಿ. ಹಾಂ, ಏನೋ ಒಂಚೂರು ಲೆಫ್ಟ್ಗೆ ರೈಟ್ಗೆ ಬಂದಿರ್ತೈತೆ ಗಾಡಿ, ಅದಕ್ಕೆ ಏನು ವಿಲನ್ಗಳ ಥರ ಆಡ್ತಾರೆ ಲೋಕಲ್ಲರು. ಅದೆಲ್ಲ ಲೋಕಲ್ ಗಾಡಿ ಆಗಿರ್ತೈತೆ, ಅದೆಲ್ಲ ಆಚೆ ಗಾಡಿ, ಬೇರೆ ಸ್ಟಾರ್ಟಿಂಗ್ ಗಾಡಿ ಆಗಿರುತ್ತೆ. ಅವನ ಮೇಲೆ ಯುದ್ಧಕ್ಕೆ ಹೋಗಿರೋದಕ್ಕೆ ಎಷ್ಟು ಜಾಮ್ ಆಗೈತೆ ನೋಡಿ. ಅವ್ರ ಸೈಡ್ಗೆ ಹಾಕ್ಕೊಂಡು ಉಯ್ದಾಡ್ಕೊಂಬ್ಲಿ, ನನಗೇನಾಗಬೇಕಾಗೈತೆ. ಆದರೆ ಬೇರೆಯವ್ರಿಗೆ ತೊಂದರೆ ಮಾಡಬೇಡಿ ಅಂತ ಹೇಳ್ತಾ ಇರೋದು ನೋಡಿ. ಎಷ್ಟು ಜಾಮ್ ಆಗೈತೆ ಅಂತ. ಹಾಂ, ಇನ್ನೂ ಐತೆ ಸುಮಾರು 2 ಕಿಲೋಮೀಟ್ರ್ ಅಷ್ಟು ಜಾಮ್ ಮಾಡಿದಾರಲ್ಲ ಅವರಿಬ್ಬರು ಗಾಡಿಯವರು. ಅವ್ರಿಗೆ ಏನು ಹೇಳ್ಬೇಕು ಅಂತ ಹೇಳೋಣ ನಾನು. ಇಷ್ಟೊಂದು ಟ್ರಾಫಿಕ್ ಮಾಡಿದಾರಲ್ಲ. ಇದು ಎಲ್ಲಿಂದ ಅಂದರೆ ಅಹಮದನಗರ ಯಾವುದೋ ಪಂಡ್ರಾಪುರ ರೋಡಲ್ಲಿ. ಇದು ಯಾವ ಊರ ತಲೆಕೆಟ್ಟು ಹೋಗೈತಿ. ಓವರ್ಟೇಕ್ ಮಾಡ್ಬೇಕಾರೆ ಏನೋ ಒಂದು ಸ್ವಲ್ಪ ಚಮಕ್ ಕೊಟ್ಟಿರ್ತಾರೆ, ಅದಕ್ಕೆ ನೋಡಿ ಇಲ್ಲಿಂದಾಗ ಜಾಮ್ ಮಾಡಿದಾರಲ್ಲ ಅವರಿಬ್ಬರು ಸೇರ್ಕೊಂಡು. ಸೈಡ್ಗೆ ಹಾಕ್ಕೊಂಡು ಉಯ್ದಾಡ್ಕೊಳ್ರೆ ನಮ್ಗೇನಾಗಬೇಕು. ಹಾಂ, ಬೇರೆಯವ್ರಿಗೆ ತೊಂದರೆ ಮಾಡಬೇಡಿ. ಊಟಕ್ಕೆ ಅಂತ ಸೈಡ್ಗೆ ಹಾಕಿದ್ವು. ಅವ್ರೇನೋ ಸ್ಟಾರ್ಟ್ರದ್ದೇನೋ ಫ್ಯೂಸ್ ಐತೆ ಅಂತ ರೆಡಿ ಮಾಡ್ತಾಯಿದ್ದಾರೆ. 4 ಗಾಡಿ ಜೊತೆ ಅದು ವಾಲೇನು. ಈ ಡಬ್ಬದಲ್ಲೇ ಫುಲ್ ಬ್ಯಾಟಿಂಗ್ ಆಯಿತು. ರೊಟ್ಟಿ, ಸೇವ್ ಬಜ್ಜಿ ಮತ್ತು ದೂದ್ ಸೇವ್ ಬಜ್ಜಿ, ಮಸಾಲೆ ಸೇವ್ ಬಜ್ಜಿ, ಯಾವುದೋ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವು. ಇವಾಗ ಸದ್ಯಕ್ಕೆ ಇಲ್ಲಿಂದ ಹೊರಡಬೇಕು. ಇವ್ರೇನೋ ಫ್ಯೂಸ್ ಏನೋ ರೆಡಿ ಮಾಡ್ತಾಯಿದ್ದಾರೆ. ಸ್ಟಾರ್ಟರ್ ಫ್ಯೂಸ್ ಆಯ್ತಂತೆ, ರೆಡಿ ಮಾಡಲಿ. ಚಾಲು ಐತ್ರಿ ಗಾಡಿ. ಇಲ್ಲಿಂದ ಪಂಡ್ರಾಪುರ ಒಂದು 100 ಕಿಲೋಮೀಟ್ರ್ ಇರಬೇಕು, 70-100 ಇರಬೇಕು. ಶಿಸ್ತಾಗೆ ಇಲ್ಲಿ ನಾಷ್ಟ ಮಾಡೋಕ್ಕೆ ನಿಲ್ಸಿದ್ದು. ನಾನೇ ನಾಷ್ಟ ಮಾಡಲಿಲ್ಲ, ಟೀ ಕುಡಿದೆ. ಈ ಒಂದು ಗಾಡಿ ಇದು ಚೆನ್ನೈಗೆ, ಇದು ಬೆಂಗಳೂರಿಗೆ, ಇದು ಬೆಂಗಳೂರಿಗೆ 29. ಅಲ್ಲೊಂದು ಈಚರ್ ಕಾಣ್ತಾ ಇದ್ದಲ್ಲ, ಅದು ಬೆಂಗಳೂರಿಗೆ. ಇವಾಗ 4 ಗಾಡಿ ಪಂಚರ್ ಆಯ್ತು. ಯಾವಾಗ ಪಂಚರ್ ಆಯ್ತು ಎಂಬುದು ಗೊತ್ತಿಲ್ಲ. ಇಲ್ಲಿ ತೆಗ್ಸಾಕ್ತಾವ್ರಿ, ಪಿನ್ ಪಂಚರ್ ಆಯ್ತು ಏನೋ ಗೊತ್ತಿಲ್ಲ. ಇದು ರೆಡಿ ಮಾಡ್ಕೊಂಡು ಹೊರಡದೆ ಇದ್ವಲ್ಲ. ಇಲ್ಲಿಂದ ಆಟಿವಾದನ್ ಬಂದ 4 ಗಾಡಿನೂ ಎತ್ಕೊಂಡು ಹೊರಟವು. ನನ್ನ ಗಾಡಿನೂ ಈ ಗಾಡಿನೂ ಒಂದು ಸ್ವಲ್ಪ ಇದು ಕಮಾನ್ ಹೈಟ್ ಐತಲ್ಲ, ಅದಕ್ಕೆ ಟೈರ್ ಅದೊಂದು ಸ್ವಲ್ಪ ಕೂತಿತ್ತು. ಏನೋ ಓವರ್ಲೋಡ್ ಐತೇನಂತ ಆಟಿವಾದನು ಕರ್ಕೊಂಬಂದು ಕಾಟಕ್ಕೆ ಎಂಟ್ರಿ ಮಾಡಿ. ಕಾಟ ನಂದು 19,120 ಬಂತು. 19,400 ಒಳಗಡೆ ಇರಬೇಕು, ಇಲ್ಲ ಅಂತಂದಿದ್ರೆ ಇವಾಗ ತಗೊಂಡೋಗಿ ಆರ ಶಿವಶಂಕರ್ ಅಂತನ ಫೈನ್ ಬರ್ದು ಕಳ್ಸೋನು. ಒಂದು 10 ಕಿಲೋಮೀಟ್ರ್ ಆಟಿವಾದನು. ನಮ್ಮ 2 ಗಾಡಿ ಕಾಟ ಹಾಕ್ಸಿದ್ದಾರೆ, ಇವು 2 ಗಾಡಿ ಕಾಟ ಹಾಕ್ಸಿಲ್ಲ. ಆಟಿವಾದನ ಎಂಟ್ರಿ ಏನು ಇಸ್ಕೊಳ್ಳಲಿಲ್ಲ, ಕಾಟದ್ದೊಂದೇ ಅಲ್ಲ 50-50 ಕೊಟ್ಟು ಕಾಟದಾರಿಗೆ ಕೊಟ್ಟಿದ್ದು. ಇವೆರಡು ಗಾಡಿ ಏನು ಇಲ್ಲ, ಇವೆರಡು ಗಾಡಿ ಏನು ತಡಕಿಲ್ಲ. ನಮ್ಮ 2 ಗಾಡಿ ತಡಕಿ ಚೆಕ್ ಮಾಡಿ ಕಳಿಸಿದ್ರು. ಹುಲಿ ಟ್ರಾನ್ಸ್ಪೋರ್ಟರ್ ಫೋನ್ ಮಾಡಿ ಎಲ್ಲಿದ್ಯಾ ಅಂತಾರೆ. ನಾವಿಲ್ಲೆಲ್ಲ ರೋಡ್ ಸೈಡ್ ಕೂತ್ಕೊಂಡು ಮಾತುಕತೆ ಮಾಡ್ತಾ ಇದ್ದೀವಿ, ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟರ್ಗೆ ಏನಾಗಬೇಕು, ಅವನೇ ಗಾಡಿ ಓಡಿಸ್ತಾನೆ, ನಾವಲ್ಲ ಗಾಡಿ ಓಡಿಸೋದು. 2 ವಾರ ತನಕ ಗಾಡಿ ಓಡಿಸಿ ಮಲ್ಕೊಂಡು
ಇವ್ರ ಅಣ್ಣಾರ್ದು ಗಾಡಿ ಪಂಚರ್ ಆಗಿತ್ತು. ಪಂಚರ್ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದು ಟಿಫನ್ ಮಾಡಿ ಇಲ್ಲಿ ಬಂದು ಆಟೋ ಹೊಡಿತಾ ಇದೀವಿ. ಹುಬ್ಳಿಗೆ ಹೋಗ್ತೀರಿ? ಊರಿಗೆ ಹೋಗ್ತೀರಾ? ಹಾಂ ಸರಿ ಬಾಯ್. ಅವರು ಹೋಗ್ತಾ ಇದ್ದಾರೆ. ಹಾಂ ಮಾಡ್ತೀನಿ. ಅವರು ಊರಿಗೆ ಹೋಗ್ತಾರಂತೆ. ಊರಿಗೆ ಹೋಗಿ ಬರ್ತಾರೆ. ನಾನು ಶಿರಾಕ್ ಊರಿಗೆ ಹೋಗ್ಬೇಕು. ಮತ್ತೆ ಮುಂದೆ ಸಿಗ್ತಾರೆ ಶಿರಾಕ್ ಬಂದಾಗ. ಅವ್ರು ಹೋಗ್ಲಿ, ನಾನು ಲೆಫ್ಟಿಗೆ ಹೋಗ್ಬೇಕು ಇಲ್ಲಿಂದ ಬೈಪಾಸ್ಗೆ. ಅವ್ರು ಹುಬ್ಳಿಗೆ ಹೋಗ್ತಾ ಇದ್ದಾರೆ. ನಮ್ಮ ಹೊಸಪೇಟೆ ದುರ್ಗದ ಮೇಲೆ ಹೋಗೋದು. ಇಲ್ಲಿಂದ ಹೊರಡೋದು. ಗುಜರಾತಿಂದ ಲೋಡ್ ಮಾಡ್ಕೊಂಬಂದಿದ್ದೀನಿ. 1 ಟನ್ ಜಾಸ್ತಿ ಐತೆ ಅಂತ. ಕಾಟ ಹಾಕ್ತೀನಿ, ಮೊಬೈಲ್ ಕೊಡ್ತೀನಿ ತಗ ಅಂತಂದ್ರೆ ಕ್ಯಾಶ್ ಇಲ್ಲ ಅಲ್ಲಿ. ಮೊಬೈಲೇ ಕೊಡ್ತೀನಿ, ಅಲ್ಲಿ ಕಾಟ ಹಾಕಿ ಬಂದು ಬಿಲ್ ಕೊಡ್ತೀನಿ ಅಂತಂದರೆ ಕೇಳಲ್ಲ. ಮತ್ತೆ ಟ್ರ್ಯಾಕ್ ಚೇಂಜ್ ಮಾಡು ಅಂತಂದ. ಗುಜರಾತಿಂದನೇ ಬಂದಿದ್ದೀನಿ. ಇಲ್ಲಿ ಟೋಲಾಗ ಮಾತ್ರ ಹೆಂಗೆ ಬಂದ್ಬಿಡ್ತೈತೆ ಓವರ್ಲೋಡು. ರನ್ನಿಂಗ್ ಕಟ್ಟೋದು ಜಾಸ್ತಿ ಬರುತ್ತೆ. ಇವಾಗ ಹೆಂಗಿದಾಳ್ತು ಕಳ್ಳನ ಮಕ್ಕಳು ಒಂದೊಂದು ಆಟ ಆಡಲ್ಲ. ಈ ಟೋಲರು ಕರೆಕ್ಟಾಗಿ ಇರ್ತೈತೆ. ಅದು ರನ್ನಿಂಗ್ ಬರ್ತೀವಲ್ಲ ಅವಾಗ ವೆಯ್ಟ್ ಜಾಸ್ತಿ ಬರುತ್ತೆ. ಗುಜರಾತಿಂದ 1 ಟನ್ ಜಾಸ್ತಿ ತುಂಬ್ಕೊಂಬರಕ್ಕಾಗತ್ತಾ? ಆ ಬಿಲ್ ತೋರಿಸಿರೋ ಇಲ್ಲ ಅಂತಾನೆ, ಕ್ಯಾಶೇ ಕೊಟ್ಟೋಗು ಅಂತಾನೆ, ಫೋನ್ಪೇ ಇಲ್ಲ ಏನಿಲ್ಲ ಅಂತಾನೆ. ಕ್ಯಾಶ್ ಇಕ್ಕೊಂಡಿರ್ಬೇಕು. ಎಷ್ಟು ಇಕ್ಕೊಂಡ್ರು ಅಲ್ಲಿ ಪೊಲೀಸ್ ಆಟಿವಾಗ ಕಿತ್ಕೊಂಡು ಸುಮ್ಮನೆ ಆಗ್ತಾರೆ. ನಾವೇ ಎಷ್ಟೊಂದು ತೆಕ್ಕೊಂಬ ತೆರೆದ್ರು ಟೋಲ್ಗಳು ಬೇಡ ಸವಾಸ. ಹೊಸಪೇಟೆ ಹೈವೇ ರಾಕೆಟ್ ಹೋದಂಗೆ ಹೋಗ್ತೈತೆ ಗಾಡಿ. ಇಷ್ಟೊತ್ತು ಸಿಂಗಲ್ ರೋಡ ಬಂದು ಸಾಕಾಗಿತ್ತು. ಈ ಥರ ಇರಬೇಕು ರೋಡು, ಬಾರಿಸ್ತಾ ಇರಬೇಕು. ನಚ್ಚಿ ಗಾಡಿ ನೋಡ್ರಿ, ಲೋಡು ಲೆಫ್ಟ್ ಸೈಡಿಗೆ ಮಲೆ ಕಂಡೈತೆ. ಆದರೂ ತೀಡ್ತಾ ಇದ್ದಾನೆ ಅಣ್ಣ. ಏನು ಜಾಸ್ತಿ ಇಲ್ಲ ಅಂತಂದ್ರೆ ಬಾಡಿ ಏನಾರ ಬೆಂಡ್ ಆಗ್ತಾಯಿತ್ತು. ಇದು ವೈಟ್ ಲೋಡು ಮಾಡಿಬಿಟ್ಟು ಬೇಡವಲ್ಲ ಸವಾಸ. ಏನು ಬಾರಿಸ್ತೆ 60-65 ಗೋವಾಕಾಯ್ದಾನೆ ಬೆಂಡ ಅದು. ಕಾಲ ನಮ್ಮ ಪಾಸ್ ಮಾಡೋಣ ಅಂದರೆ ಫಾಸ್ಟಾಗಿ ರೀಚಾರ್ಜ್ ಖಾಲಿ ಆಗಿಬಿಟ್ಟೈತೆ. ರೀಚಾರ್ಜ್ ಮಾಡೋಣ ಅಂತಂದರೆ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ. ಅಲ್ಲಿ ಹೋಗಿ ಟೀ ಕುಡ್ಕೊಂಬಂದೆ. ಫೋನ್ಪೇ ಯಾವಾಗ ವರ್ಕ್ ಆಕತ್ತೆ ಹೆಂಗೆ ಗೊತ್ತಿಲ್ಲ. ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ 500 ರೂಪಾಯಿ ಇಲ್ಲ ಅಂತಾರೆ. ಎಲ್ಲ ಬುದ್ಧಿವಂತರು ಆಗ್ಬಿಟ್ಟಿದ್ದಾರೆ. ಸ್ವಾಮಿ ಟೋಲ್ ಪಾಸ್ ಮಾಡಿ ಹಾಕ್ತೀನಪ್ಪ ಅಂತಂದ್ರು ಆಗ್ತಲ್ವಲ್ಲ. ನಮ್ಮ ಫೋನ್ಪೇ ವರ್ಕ್ ಆಗತ್ತಕ್ಕ ಇಲ್ಲೇ ಇರ್ಬೇಕು ಸದ್ಯಕ್ಕೆ. ಯಾವಾಗ ವರ್ಕ್ ಆಕೈತೆ ನೋಡೋಣ. ಎಲ್ಲ ಬುದ್ಧಿವಂತರಾಗಿದ್ದಾರೆ. ಆಗಲಿ ನಮಗೂ ಟೈಮ್ ಬರುತ್ತೆ, ತೋರಿಸ್ತೀವಿ ನಾವು ಯಾರು ಅಂತ. ಇವಾಗ ಫಾಸ್ಟಾಗಿಂದು ಕ್ಲಿಯರ್ ಆಯಿತು. ಮಹೇಶ್ ಅಣ್ಣ ಹಾಕಿದ್ದು, ಮಹೇಶ್ ಅಣ್ಣ ಕಾರ್ಪಳ್ಳಿ ಅವರು, ಅವ್ರಿಗೆ ಫೋನ್ಪೇ ವರ್ಕ್ ಆಗ್ತಿದ್ದಂಗೆ ಮತ್ತೆ ರಿಟರ್ನ್ ಹಾಕೋದು. ಇವಾಗ ಸದ್ಯಕ್ಕೆ ಟೋಲ್ ಪಾಸ್ ಮಾಡಿದ್ದೀನಿ. 1 ಅವರ್ ಇಲ್ಲೇ ವೇಸ್ಟ್ ಆಯಿತು. 50 ಕಿಲೋಮೀಟ್ರ್ ಮುಂದೆ ಹೋಗೋದಾಯ್ತು. ಮುಂಚೆಗೆ ಹಾಕ್ಕೊಬೇಕಾಯ್ತು, ನಾನು ನೋಡಲಿಲ್ಲ ತಪ್ಪಿಗೆ 1 ಅವರ್ ಸೈಡ್ಗೆ ಹಾಕಿದ್ದಾಯ್ತು. ಫೋನ್ಪೇ ದರಿದ್ರದ್ದು ಒಂದೊಂದು ಟೈಮು ಕೈ ಕೊಡ್ತೈತಿ. ಇದನ್ನು ಕ್ಯಾಶ್ ಇಲ್ದಂಗೆ ಊಟ ಗಿಟ್ಟ ಮಾಡಿದ್ರೆ ಹೆಂಗೆ ಕತೆ? ಈ ಫೋನ್ಪೇ ಗೂಗಲ್ ಪೇ ನೆಚ್ಕೊಂಡು ಕರ್ಮ. ಟೈಮ್ ಬಂದಾಲೆ 12:15. ಐಮಂಗ್ಲ ಟೋಲ್ ಫುಲ್ ಜಾಮ ಆಯ್ತು. ಐಮಂಗ್ಲ ಟೋಲ್ ಎಲ್ಲಿ ಬರ್ತೈತೆ ಅಂತಂದರೆ ಹಿರಿಯೂರಿಂದ ಮುಂದಕ್ಕೆ ದುರ್ಗಾ ರೋಡ್. ಯಾಕೆ ಜಾಮ್ ಆಯಿತು? ಇವತ್ತು ಸೋಮವಾರ, ಸಿಟಿಗೆ ಹೋಗೋರು ಜಾಮ್ ಮಾಡ್ಕೊಂಡು ಕುಂತಿರೋದು. ಶನಿವಾರ ಭಾನುವಾರ ಊರಿಗೆ ಬರ್ತಾರಲ್ಲ, ಅವ್ರು ಇವತ್ತು ಡ್ಯೂಟಿಗೆ ಹೋಗ್ಬೇಕಲ್ಲ, ಅದಕ್ಕೆ ಜಾಮ್ ಆಗೈತಿ. ಆಗಲಿ ಬೆಂಗಳೂರಿಗೆ ಬಂದೆ. ಟೈಮ್ ಬಂದಾಲೆ 9:30. ಆಮೇಲೆ ಇದೆ ಅನ್ಲೋಡಿಂಗ್ ಪಾಯಿಂಟು. ಸಮಸ್ಯೆ ಏನು ಅಂತಂದರೆ ಬಿಲ್ಲು ಎಲ್ಲ ಎಂಟ್ರಿ ಮಾಡಿಸಿದ್ದೀನಿ. 11 ಗಾಡಿ ಇದೆಯಂತೆ, ನಂದು 12ನೇ ಗಾಡಿ ಖಾಲಿ ಆಗಲ್ಲ. ಇನ್ನೂ 2 ದಿವಸ ಬೇಕು. ಅದಕ್ಕೆ ಏನು ಮಾಡೋದು, ಪಾರ್ಕಿಂಗಿಗೆ ಹಾಕ್ಬಿಟ್ಟು ಶಿಸ್ತಾಗೆ ಊರಿಗೆ ಹೋಗೋದು. ಪಾರ್ಕಿಂಗು ಹಾಕಿ ಮತ್ತು
ಆಲ್ಟಿಂಗ್ ಚಾರ್ಜ್ ಹೇಳಿದ್ದೀನಿ ಟ್ರಾನ್ಸ್ಪೋರ್ಟರ್ಗೆ, ಆಲ್ಟಿಂಗ್ ಚಾರ್ಜ್ ಹಾಕ್ತಾರೆ. ಆಲ್ಟಿಂಗ್ ಚಾರ್ಜು ಮೊದಲೇ ಮಾತಾಡ್ಕೊಂಬರ್ಬೇಕು, ಆಲ್ಟಿಂಗು ಐತಾ ಇಲ್ವಾ ಅಂತ. ಇಲ್ಲ ಅಂತಂದ್ರೆ ಹಾಕಲ್ಲ ಆಲ್ಟಿಂಗು, ಫಸ್ಟೇ ಹೇಳಿರ್ತೀವಿ ನಾವು. ಆಲ್ಟ್ ಆದರೆ ಅಮೌಂಟ್ ಹಾಕ್ಬೇಕು ಆಲ್ಟಿಂಗ್ ಚಾರ್ಜು ಅಂತ. ಇದು ಬಿಲ್ಲು ಒರಿಜಿನಲ್ಲು. ಈಗ ನಾನು ಪಾರ್ಕಿಂಗ್ ಹತ್ರ ಗಾಡಿ ಎತ್ಕೊಂಡು ಹೋಗ್ತೀನಿ ಇಲ್ಲಿಂದ, ಒರಿಜಿನಲ್ ಬಿಲ್ಲು ಗಾಡಿಲೇ ಇರಬೇಕು. ಯಾರಾದರೂ ಸೇಲ್ ಟ್ಯಾಕ್ಸರ್ ಕೇಳಿದ್ರೆ ಅವರಿಗೆ ಜೆರಾಕ್ಸ್ ಎಲ್ಲ ನಡೆಯಲ್ಲ, ಅವ್ರು ಒರಿಜಿನಲ್ಲೇ ಕೇಳೋದು. ಯಾಕೆ ಒರಿಜಿನಲ್ ಕೇಳ್ತಾರೆ ಅಂತಂದರೆ ಜೆರಾಕ್ಸ್ ಏನಾದರೂ ಕಳ್ಮಾಲ ಅಂಥವು ಏನಾನ ತುಂಬಿರ್ತಾರೆ ಅಂತ ಒರಿಜಿನಲ್ ಕೇಳ್ತಾರೆ. ಗಾಡಿ ಹಿಂಗೇನಾನ ಆಲ್ಟಿಂಗ್ ಆಯಿತು ಅಂತಂದರೆ ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಅವರಿಗೆ ಈ ಕಾಪಿ ಎಲ್ಲ ಜೆರಾಕ್ಸ್ ಕೊಡಬೇಕು. ಇಲ್ಲಿ ಫ್ಯಾಕ್ಟ್ರಿ ಅವ್ರಿಗೆ ಜೆರಾಕ್ಸ್ ಕೊಟ್ಬಿಟ್ಟು ಒರಿಜಿನಲ್ಲು ಬೇರೆ ತೆಗಿ ಗಾಡಿ ತಂಡ ಹಾಕ್ತೀವಿ ಅಂತಂದರೆ ಒರಿಜಿನಲ್ ಬಿಲ್ಲು ಗಾಡೀಲಿ ಇಟ್ಬಿಟ್ಟು ಪಾರ್ಕ್ ಮಾಡಿ ಮನೆಗೆ ಹೋಗೋದಿದ್ರೆ ಮನೆಗೆ, ಗಾಡೀಲಿ ವೆಯ್ಟ್ ಮಾಡೋಂಗಿದ್ರೆ ಗಾಡೀಲಿ ವೆಯ್ಟ್ ಮಾಡೋದು. ಇಲ್ಲೇ ಗಾಡಿ ಇದ್ದರೆ ಏನು ತೊಂದರೆ ಇಲ್ಲ, ಇಲ್ಲಿ ಬಿಲ್ ಇದ್ದರೆ ಹಂಗೆ ತಗೊಂಬಂದು ಕೊಡ್ಬೋದು. ಇಲ್ಲಿಂದ ಬೇರೆ ಗಾಡಿ ಎತ್ಕೊಂಡು ಹೋಗ್ತೀನಲ್ಲ ಅದಕ್ಕೋಸ್ಕರ. ಟ್ರಾನ್ಸ್ಪೋರ್ಟರು ಇವತ್ತೇ ಅನ್ಲೋಡ್ ಮಾಡಿಸ್ತೀವಿ, ಮಾತಾಡ್ತೀನಿ ಇರು ಅಂತ ಹೇಳಿದ್ದಾರೆ. ಅದು ಅನ್ಲೋಡ್ ಆಗೋಲ್ಲ ನನಗೆ ಗೊತ್ತು. ಶಿಸ್ತಾಗಿ ಹೋಗಿ ಪಾರ್ಕಿಂಗ್ ಹಾಕಿ ಅಮೌಂಟ್ ಹಾಕ್ಬೇಕು, ಒಂದು ಸ್ವಲ್ಪ ರಿಸೀವ್ಡ್ ಅಮೌಂಟು ಹಾಕ್ಲಿ, ಪಾರ್ಕಿಂಗ್ ಹಾಕಿ ಊರಿಗೆ ಹೋಗೋದು. ಕೊರಿಯರ್ ಮಾಡೋಣ ಅಂತ ಮಕ್ಳ ಹತ್ರ ಮೇನ್ ರೋಡಿಗೆ ಬಂದಿದ್ದೆ, ಕೊರಿಯರ್ ಮಾಡಿದ್ದೀನಿ. ಇದು ಕೊರಿಯರ್ ಮಾಡಿದ್ರೆ ನಮ್ಮ ಹತ್ರನೇ ಇಟ್ಕೊಂಡ್ರೆ ರಿಸೀವ್ಡ್ ಅಮೌಂಟ್ ಬರೋಲ್ಲ. ಕೊರಿಯರ್ ಅಹಮದಾಬಾದಲ್ಲೇ ಮಾಡಬೇಕಾಗಿತ್ತು, ಎಲ್ಲೂ ಸಿಗಲಿಲ್ಲ, ನಾನು ನೋಡಲೂ ಇಲ್ಲ. ಇವಾಗ ಬೆಂಗಳೂರಿಗೆ ಬಂದು ಮಾಡಿದ್ದೀನಿ, ಇನ್ನೂ ಒಂದು 2 ದಿವಸ ಬೇಕು ಅವ್ರಿಗೆ ಹೋಗಿ. ಇವತ್ತು ಸಾಯಂಕಾಲ ಇಲ್ಲಾಂತಂದ್ರೆ ನಾಳೆ ಬೆಳಗ್ಗೆ ಹೋಗುತ್ತೆ ಅವ್ರು. ಇಲ್ಲೇ ಬೆಂಗಳೂರಲ್ಲ ಲೋಕಲ್ಲು, ಬೇಗ ಹೋಗಿ ತಲುಪುತ್ತೆ. ಆಮೇಲೆ ನಾವು ರಿಸೀವ್ಡ್ ಅಮೌಂಟ್ ಹಾಕಿ ಸಾರ್ ಅಂತ ಹೇಳ್ಬೋದು. ಕೊರಿಯರು ಕಳಿಸ್ಲಿಲ್ಲ ಅಂತಂದ್ರೆ ಅಮೌಂಟ್ ಹಾಕಲ್ಲ, ಕಳಿಸ್ಲೇಬೇಕು. ಟೈರ್ ಪೌಡ್ರು ಮಾಡಿಸ್ತಾ ಇದ್ದೀನಿ. ಇದೊಂದು ಏರ್ ಕಡಿಮೆ ಆಗಿತ್ತು, ಇದು ರೈಟ್ ಸೈಡಿಂದು ಒಳಗಳದು, ಅದು ವಾಲ್ಪಿನ್ ಹೋಗೈತೆ. ಈ ವಾಲ್ಪಿನ್ ಹೋಗಿರೋದಕ್ಕೆ ಇವಾಗ ಗಾಡಿ ಕೆಲಸ ಟೈರ್ ಪೌಡ್ರು ಮಾಡಿಸ್ಬೇಕಾಗಿತ್ತು. 35,000ಕ್ಕೆ ಮಾಡಿಸಿದ್ದೆ, ಮತ್ತು 45,000, 10,000ಕ್ಕೆ ಒಂದ್ಸಲ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂತಂದರೆ ಪಂಚರ್ ಆದಾಗ ಟ್ಯೂಬು ಫ್ಲಾಪು ಆಚೆ ಬರೋಲ್ಲ, ಕಚ್ಕೊಳುತ್ತೆ. ಅದಕ್ಕೋಸ್ಕರ 10,000ಕ್ಕೆ ಒಂದ್ಸಲ ಟೈರ್ ಪೌಡ್ರು ಮಾಡಿಸ್ಬೇಕು. ಈ ಟೈರು ಏರ್ ಕಡಿಮೆ ಆಗಿತ್ತು, ನಾನು ಪಾರ್ಕಿಂಗ್ ಹಾಕೋಬೇಕಾಗಿತ್ತು. ಗಾಡಿ ಒಂದು 3-4 ದಿವಸ ಅನ್ಲೋಡ್ ಆಗೋಲ್ಲ. ಅದು ಕಮ್ಮಿ ಆಗಿದ್ದೇ ಒಳ್ಳೇದಾಯಿತು ಅನ್ನಿಸ್ತದೆ ನನಗೆ. ಇವರು ಬೇರೆ ಫಾಸ್ಟ್ ಇದ್ದಾರೆ, ಫುಲ್ ಫಾಸ್ಟ್ ಇದ್ದಾರೆ, ನೆಕ್ಸ್ಟ್ ಲೆವೆಲ್ಲು. ಅರ್ಧ ಗಂಟೆಗೆಲ್ಲ ಟೈರ್ ಪೌಡ್ರಿಂಗೆಲ್ಲ ಪೂರ್ತಿ ಫಿನಿಷ್ ಮಾಡ್ತಾರೆ. ಇದೆಲ್ಲಿ ಬರುತ್ತೆ? MD ನ್ಯೂ ಟೈರ್ಸ್. ಇದು ಮಾಕ್ಲಿ ಹತ್ರ, ಅಲ್ಲಿ ಅಡ್ರೆಸ್ ಇದೆ ನೋಡಿ, MD ನಿಯರ್ ಮಾರುತಿ ಟೆಂಪಲ್, ಅಡಕಮನಹಳ್ಳಿ, ತುಮಕೂರು ರೋಡ್, ಬೆಂಗಳೂರು. ಅಡ್ರೆಸ್ ನೋಡ್ಕೊಂಡ್ರೆ ಅಲ್ಲಿ ನಂಬರ್ ಇದೆ, ಅಲ್ಲಿ ನಂಬರಿಗೆ ಫೋನ್ ಮಾಡಿದ್ರೇ ಲೊಕೇಶನ್ ಹಾಕ್ತಾರೆ, ಬಂದು ಗಾಡಿ ಕೆಲಸ ಮಾಡ್ಕೊಬೋದು. ಫುಲ್ ಫಾಸ್ಟ್ ಇದ್ದಾರೆ. ಇದೊಂದು ಏರ್ ಕಡಿಮೆ ಆಗಿದ್ದಕ್ಕೆ ಹೆಂಗಿದ್ರು ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲದಕ್ಕೂ ಟೈರ್ ಪೌಡ್ರು ಮಾಡಿಸ್ತಾ ಇದ್ದೀನಿ. ನಿಲ್ಲಿಸಿ ಹೋಗ್ತಿದ್ನಲ್ಲ, ಸಿಂಗಲ್ ಟೈರಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಮತ್ತು ಒಂದು ಪಂಚರ್ ಆದರೆ ಲೋಡ್ ಗಾಡಿ ಬೇರೆ. ಅದಕ್ಕೋಸ್ಕರ ಈಗೆಲ್ಲ ರೆಡಿ ಮಾಡಿಸ್ತಾ ಇರೋದು. ಹೆಂಗಿದ್ರು ರೆಡಿ ಮಾಡಿಸ್ಬೇಕು. ಇದೊಂದು ಆಯಿತು, ಇನ್ನೊಂದು ಅರ್ಧ ಗಂಟೆ ಕ್ಲಿಯರ್ ಆಗುತ್ತೆ. ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. ವೀಲ್ ಅಲೈನ್ಮೆಂಟು ಇಲ್ಲಿ ಸಿಕ್ಕಿದ್ರೆ ಮಾಡಿಸೋದು, ಇಲ್ಲಾಂತಂದರೆ ನೆಕ್ಸ್ಟು ಅನ್ಲೋಡ್ ಆದಮೇಲೆ ನೋಡ್ಕೊಳ್ಳೋಣ, ಅದೇನು ತೊಂದರೆ ಇಲ್ಲ. ಇದು ಕ್ಲಿಯರ್ ಮಾಡ್ಕೊಂಡು ನಮ್ಮ ಬ್ರದರು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, 2-3 ದಿವಸ ಖಾಲಿ ಆಗೋಲ್ಲ ಅಂತಂದರೆ. ಶಿಸ್ತಾಗೆ ಧರ್ಮಸ್ಥಳ ಟ್ರಿಪ್ಪು ಹೋಗಿ ಬರೋಣ. ಟೈರ್ಗಳು ಉಲ್ಟಾ ಪಲ್ಟಾ ಹಾಕ್ಸಿದ್ದೀನಿ. ಉಲ್ಟಾ ಪಲ್ಟಾ ಅಂದರೆ ಆಚೆದು ಒಳಕ್ಕೆ, ಒಳಗಲದು ಆಚೆದು. ಫ್ರಂಟಿಂದು ಪಲ್ಟಿ ಮಾಡಿಸಿರೋದು. ಪಲ್ಟಿ ಅಂತಂದರೆ ಈ ಸೈಡ್ ಇರುತ್ತಲ್ಲ, ಇದು. ಟೈರ್ ಪೌಡ್ರೆಲ್ಲ ಕಂಪ್ಲೀಟ್ ಆಯಿತು. ಬಿಲ್ ಬಂದು 1600. ಆ ಟೈರು ಅವ್ರದ್ದೇ, ಜಾಕು ಹಾಕೋದು ತೆಗಿಯೋದು ಎಲ್ಲ ಪೂರ್ತಿ ಎಲ್ಲ ಅವ್ರದ್ದೇನಾ, ಫುಲ್ 6 ಟೈರು 1600. 350. ಇಲ್ಲ ಫ್ಲಾಪ್ ಹೋಗಿದೆ, ಒಂದು ರೈಟ್ ಸೈಡಿಂದ ಒಂದು ಫ್ಲಾಪ್ ಹೋಗಿತ್ತು, ಒಂದು ಫ್ಲಾಪ್ ಹಾಕ್ಸಿದ್ದೀನಿ. ಅದು ಟೋಟಲು 1950 ಆಗೈತೆ. ಹೆಚ್ಚು ಕಮ್ಮಿ ಕೊಟ್ಟಿದ್ದೀನಿ, ಅವರು ಕ್ಲಿಯರ್ ಮಾಡಿದ್ದೀನಿ. ಇಲ್ಲಿಂದ ಪಾರ್ಕಿಂಗ್ ಎಲ್ಲ ಐತೆ ನೋಡಿ, ಪಾರ್ಕಿಂಗ್ ಹತ್ರ ಹೋಗ್ಬೇಕು. ಪಾರ್ಕಿಂಗ್ ಹತ್ರ ಟೈರ್ ಕೆಲಸ, ಟೈರ್ ಪೌಡ್ರ್ ಮಾಡಿಸೋದೆಲ್ಲ ಮುಗೀತು. ಮತ್ತು ಈಗ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಕೊಂಡು, ಅವಣ್ಣನು ಹೋಗ್ಬೇಕು ಅಂತಿತ್ತು. ನನಗೆ ಟೈಮ್ ಸಿಗ್ತಿರ್ಲಿಲ್ಲ. ಹೆಂಗ ಸದ್ಯಕ್ಕೆ ಗಾಡಿನೂ ಆಟ ಆಯಿತು, ಅವನು ಹೋಗೋಕ್ಕೂ ಸರಿ ಆಯಿತು. ರೋಗಿ ಬಯಸಿದ್ದು ಹಾಲು ಅನ್ನ, ಒಯ್ದು ಹೇಳಿದ್ದು ಹಾಲು ಅನ್ನ ನನಗೆ.
ಈಗ ಪರವಾಗಿಲ್ಲ, ಆಲ್ಟ್ ಆದ್ರೆ ಆಕತ್ತೆ. ಆಲ್ಟಿಂಗ್ ಚಾರ್ಜ್ ಹೇಳಿದ್ದೀವಿ, ಆಲ್ಟಿಂಗ್ ಚಾರ್ಜ್ ಕೊಡ್ತಾರೆ. ಶಿಸ್ತಾಗ ಆರಾಮಾಗೆ ಟ್ರಿಪ್ ಹೋಗ್ಬರೋಣ. ಗುಜರಾತಿಂದ ಬಂದಿದ್ದೇ ಅಲ್ಲ, ನೋಡೋಣ ಆರಾಮಾಗಿ ಹೋಗೋಣ. ಇಲ್ಲಿಂದ ಇವಾಗ ಬಸ್ ಹತ್ಬಿಟ್ಟು ಶಿಸ್ತಾಗಿ ಕಳಂಬಳ ಹೋಗ್ಬೇಕು. ಮತ್ತು ಬಾಲಣ್ಣರು ನಮ್ಮ ಜೊತೆ ಬಂದ್ರಲ್ಲ, ಅವರು ರಿಕಮೆಂಡ್ ಗಾಡಿಯವರು, ಮಗ ಕರ್ಕೊಂಡು ಬಂದಂಗೆ ಬಿಜಾಪುರ ತಕ್ಕ ಕರ್ಕೊಂಬಂದರು. ನಾನು ಏನು ಮಾಡಿ ಗೊತ್ತಾ, ಕರೆಕ್ಟಾಗಿ ಗಾಡಿ ಹಿಂದೆನೇ ಹೋಗಿವಿ. ಇನ್ನೇ ಬೈಪಾಸ್ ಬರ್ತೈತೆ ಅನ್ನುವಾಗ ತಪ್ಪಿಸ್ಕೊಂಡಿವಿ. ಆವಾಗ ಫೋನ್ ಮಾಡೋರು, ಎಲ್ಲಿದ್ಯಪ್ಪ ಬಾರ ಮರಯ ಅಂತ. ಹೋಗೋಣ ಅತ್ತ, ಹೋಗ್ಬಿಡಿ ನೀವು ಅತ್ತ. ಅವರು ಏನು ಮಾಡಿದ್ರೂ, ಎಷ್ಟು ಹೇಳಿದ್ರೂ ನಿಧಾನಕ್ಕೆ ಸಮಾಧಾನವಾಗಿ ಕರ್ಕೊಂಬಂದರು. ನಾವೊಂದು ಸ್ವಲ್ಪ ತಿಕ್ಲು ನನ್ನ ಮಕ್ಕಳು, ಹೇಳ್ದಾರ ಮಾತು ಕೇಳೋದಲ್ಲ, ಒಂದು ಸ್ವಲ್ಪ ಸಿಟ್ಟು, ಏನು ಮಾಡೋಕ್ಕಲ್ಲ. ಇನ್ನೂ ಅಲ್ಲೇ ಇದೆಯಾ ಹಂಗೆ ಹಿಂಗೆ ಅಂತಂದರೆ ಹೋಗತ್ತ ನಾನು ಬರ್ತೀನಿ ಅಂತ ನನಗೆ. ತಿರ್ಗಾ ಆಮೇಲೆ ಪಾಪ ಹೇಳಿದ್ವ, ಮಗ ಕರ್ಕೊಂಬಂದಂಗೆ ಕರ್ಕೊಂಬಂದರು. ಅವರು ಹುಬ್ಳಿಗೆ ಹೋಗಿದ್ದಾರೆ ಊರಿಗೆ. ಅವ್ರು ಇನ್ನೂ ಬಂದರೆ ಏನು ಕತೆನೋ, ಇನ್ನೂ ಫೋನ್ ಮಾಡಿಲ್ಲ. ಅವ್ರು ಚೆನ್ನಾಗಿ ಯಾವಾಗ ಹೋಗ್ತಾರೆ ಏನು ಕತೆನೋ, ಹೋಗಲಿ, ಫೋನ್ ಮಾಡೋಣ. ಇವಾಗ ಸದ್ಯಕ್ಕೆ ಕಳಂಬಳ ಹತ್ರ ಹೋಗ್ಬೇಕು. ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಅಂತೀನಿ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸಿರಿ ಟ್ರಕ್ ಲಾಕ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬಡವ್ರ ಮಕ್ಕಳನ್ನ ಬೆಳೆಸಿ. ಓಕೆ, ಎಲ್ರಿಗೂ ಬಾಯ್ ಬಾಯ್, ಟಾಟಾ.